ಉಳಿಸಿದ್ದು ಯಾವುದಿದ್ರೆ ಅನ್ನ ಅದಿತ್ತಂತೇಳಿ ಮೋದಿಯವರು 5 ಕಿಲೋ ಅಕ್ಕಿ ಕೊಡ್ತೀನಿ 10 ಕಿಲೋ ಅಕ್ಕಿ ಕೊಡ್ತೀನಿ ಕೊಟ್ಟರು. ಅವರು ಕೊಟ್ಟಿದ್ದು ನಮ್ಮ ಟ್ಯಾಕ್ಸ್ನಿಂದ ಬಂದಂಥ ದುಡ್ಡು ಜೊತೆಗೆ ನಮ್ಮ ರೈತರು ಬೆಳೆದಂಥ ಅಕ್ಕಿ ಅಥವಾ ಇನ್ನುಳಿದ ವಿಷಯಗಳಂತ ನಮಗೂ ಎಲ್ಲರಿಗೂ ಗೊತ್ತದು. ಆದರೆ ನಾವಿವತ್ತು ಬಡತನ ಅನುಭವಿಸ್ತಾ ಇದ್ದೀವಿ, ಆರ್ಥಿಕವಾಗಿ ದಿವಾಳಿ ಇದ್ದಿದ್ದೀವಿ, ನೌಕರಿ ಕೊಡಲಿಕ್ಕೆ ಆಗ್ತಾ ಇಲ್ಲ, ನಿರುದ್ಯೋಗ ಹೆಚ್ಚಾಗಿಬಿಟ್ಟದ. ಇಂಥ ಸಂದರ್ಭದಲ್ಲಿ ನಾವು ಶಿವಾಜಿ ಮತ್ತು ಬಸವಣ್ಣವರ ಅರ್ಥವ್ಯವಸ್ಥೆ ನೆನಪಿಸ್ಕೊಂಡ್ರೆ ಅವ್ರು ಏನು ಮಾಡಿದರು ಅನ್ನೋದನ್ನು ನಾವು ಇವತ್ತು ಯೋಚನೆ ಮಾಡಬೇಕಾಗ್ತದೆ. ಇವನ್ನೆಲ್ಲರೂ ಅಭ್ಯಾಸ ಮಾಡಿದ್ದರಿಂದಾಗಿನ ನಮ್ಮ ಗಾಂಧೀಜಿಯವರು ಹೇಳ್ತಾ ಇದ್ರು, ಇಲ್ಲಪ್ಪ ಈ ದೇಶದ ಮೂಲ ಆಧಾರ ಯಾವುದಂದ್ರೆ ಒಕ್ಕಲ್ತನ ಅಂದ್ರೆ ಹಳ್ಳಿ ಜೀವನ ಗಟ್ಟಿ ಆದ್ರೆ, ಹಳ್ಳಿ ಜೀವನ ಬೆಳೆದ್ರೆ ಈ ದೇಶ ಬೆಳೆದಿದ್ದು ಉಳಿದಿದ್ದು ಅನ್ನೋ ಮಾತನ್ನು ಸ್ಪಷ್ಟವಾಗಿ ಹೇಳ್ತಾ, ಅದಕ್ಕೆ ಅವರು ಗ್ರಾಮ ಸ್ವರಾಜ್ಯ ಅನ್ನುವಂಥ ಮಾತುಗಳ ಮೇಲೆ ಹೇಳ್ತಾ ಇದ್ರು. ಗಾಂಧಿಯವರಲ್ಲಿ ಎರಡೂ ವ್ಯಕ್ತಿತ್ವಗಳು ಸಮ್ಮಿಳಿತಗೊಂಡಿದ್ರು. ಒಂದು ಕಡೆ ಬಸವಣ್ಣವರು ಸಮ್ಮಿಳಿತಿದ್ರು, ಇನ್ನೊಂದು ಶಿವಾಜಿ ಅವರು ಇದ್ದರು. ಅದಕ್ಕಾಗಿ ಅವೆರಡೂ ಸಮ್ಮೇಳನಗೊಂಡಿದ್ದರಿಂದಾಗಿ ಅವರು ನಮಗೆ ಹೊಸ ಒಂದು ಅರ್ಥವ್ಯವಸ್ಥೆಯನ್ನು ಕೊಟ್ಟಿದ್ದರು. ಆದರೆ ನೆಹರು ಅವರನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಾರ್ದ ಒಂದು ಯಾವುದೋ ದೇಶದ ಒಂದು ಕಮ್ಯುನಿಸ್ಟ್ ದೇಶ, ಅದು ಸಮಾನತೆನ ಇದ್ದರೆ ಇಲ್ಲಂತಲ್ಲ, ಅದು ಅಲ್ಲಿ ವಾತಾವರಣ, ಅಲ್ಲಿ ಬೆಳೆ, ಅಲ್ಲಿ ಪರಿಸ್ಥಿತಿ, ಅಲ್ಲಿ ಸ್ಥಿತಿಗತಿಗಳು ಭಿನ್ನ ಆಗಿದ್ದರಿಂದಾಗಿ ಅಲ್ಲಿಯ ಒಂದು ಅರ್ಥವ್ಯವಸ್ಥೆ ನಮ್ಮಲ್ಲಿ ಯಶಸ್ವಿ ಆಗಲಿಲ್ಲ. ಅಷ್ಟಾಗಿ ಇವನ್ USSR ಅಥವಾ ರಷ್ಯಾದಲ್ಲೂ ಸಹಿತ ಯಶಸ್ವಿ ಆಗಲಿಲ್ಲ. ಯಾಕಪ್ಪ ಅಂತಂದ್ರೆ ಅರ್ಥವ್ಯವಸ್ಥೆ ಬೇಸ್ ಅಂತ ತಪ್ಪಿದ್ದಾಗ ಸಹಜವಾಗಿನ ಅದೇನಾಗ್ತದೆ, ಫೇಲ್ಯೂರ್ ಆಗ್ತಾ ಹೋಗ್ತದೆ. ಇವತ್ತು ನಮ್ಮದು ಹಂಗಾಗಿದೆ. ಓಪನ್ ಮಾರ್ಕೆಟ್ ಮಾಡಿದ್ವಿ ನಾವು. ಯಾರಿಗಾಗಿ ಓಪನ್ ಮಾರ್ಕೆಟ್ ಇರೋದು? ದುಡ್ಡಿದ್ದವ್ರು ದುಡ್ಡು ಹುಡೋದಕ್ಕಾಗಿ ಓಪನ್ ಮಾರ್ಕೆಟ್ ಆಯ್ತು ವಿನಃ ಆ ದುಡ್ಡಿದ್ದವರು ದುಡ್ಡ ಪ್ರತಿಯೊಬ್ಬ ಹೋಗಿ ಮುಟ್ಟೆ ಅವ್ರ ಬದುಕಿ ಹೊಸ ಬದುಕಿ ಕೊಡ್ತದಂತ ಅಲ್ಲೇನೂ ಇಲ್ಲ. ಓಪನ್ ಮಾರ್ಕೆಟ್ದಲ್ಲ ಅವ್ರು ಗಳಿಸ್ತಾರೆ, ಒಂದು ಉದ್ಯೋಗ ಶುರು ಮಾಡ್ತಾರೆ, ಹೆಚ್ಚು ದುಡಿಸ್ಕೊಳ್ತಾರೆ, ಕಡಿಮೆ ಪಗಾರ ಕೊಡ್ತಾರೆ, ಕೆಲವೊಮ್ಮೆ ಮಷಿನ್ಗಳ ಮೇಲೆ ದುಡಿಸ್ಕೊಂಡು ಹೋಗಿಬಿಡ್ತಾರೆ, ಉದ್ಯೋಗ ಇಲ್ಲದಂಗೆ ಮಾಡ್ತಾರೆ. ಇವತ್ತು ಅದ ಪರಿಸ್ಥಿತಿ ನಮ್ಮಲ್ಲಿ ಆಗ್ಯದ. ಇವತ್ತು ಥರ್ಡ್ ವರ್ಲ್ಡ್ ಕಂಟ್ರಿ ತಾವು ಕರಿತೀವಿ, ಮೂರನೇ ಜಗತ್ತು ತಾವೇನು ಕರಿತೀವಿ, ಅವೆಲ್ಲ ದೇಶಗಳಲ್ಲಿ ಪರಿಸ್ಥಿತಿ ಇದಾಗಿದೆ. ಇವತ್ತು ಮೆಕ್ಸಿಕೋ ಆಗಿರ್ಬೋದು, ನಮ್ಮದಾಗಿರ್ಬೋದು, ಆಫ್ರಿಕಾ ಅಂಡ ದೇಶಗಳಾಗಿರ್ಬೋದು, ಓಪನ್ ಮಾರ್ಕೆಟ್ ನೆಚ್ಚಿದಂಥ ಥರ್ಡ್ ವರ್ಲ್ಡ್ ಕಂಟ್ರಿಗಳು, ದೇಶಗಳು ಇವತ್ತೆಲ್ಲ ದಿವಾಳಿ ಹಂಚಿಗೆ ಬಂದು ನಿಂತಿದ್ದಾವೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಈವನ್ ಅಮೇರಿಕಾ ಸಹಿತ ಒಂದು ದಿವಾಳಿ ಹಂಚಕ್ಕೆ ಬಂದು ನಿಂತದ ಅಲ್ಲಿಯೂ ಸಹಿತ ಅಂತೇಳಿ. ಯಾಕಂದರೆ ಇವತ್ತು ಒಕ್ಕಲ್ತನಕ್ಕೆ ಅಲ್ಲಿಯೂ ಸಹಿತ ಸಬ್ಸಿಡಿ ಕೊಡುವಂಥ ಪರಿಸ್ಥಿತಿ ಬಂದದ. ಒಬ್ಬ ರೈತರಲ್ಲಿ 42 ರಿಂದ 50 ಲಕ್ಷ ರೂಪಾಯಿ ಪ್ರತಿ ವರ್ಷ ಸಬ್ಸಿಡಿ ಕೊಡುವಂಥ ಪದ್ಧತಿ ಅಮೇರಿಕಾದಲ್ಲದ, ಕೆನಡಾದಲ್ಲೂ ಅದ, ನಮ್ಮಲ್ಲಿ UK ಅದ. ಯಾಕಂದರೆ ನಾವು ಅಗ್ರಿಕಲ್ಚರ್ ಬೆಲೆ ಕೊಡಲಾರದಕ್ಕೆ ಅವ್ರು ಉಳಿಸುವ ಸಲುವಾಗಿ ನಾವು ಗಳಿಸಿದಂಥ ದುಡ್ಡನ್ನ ಅವ್ರಿಗೆ ಹಂಚುವಂಥ ಪ್ರಸಂಗ ಬಂದದಂತ. ಅದಕ್ಕೆ ನಾವು ಹೇಳುವಂಥದ್ದು, ನಮ್ಮ ದೇಶದ ಮುಖ್ಯ ಉದ್ಯೋಗದ ಈ ಒಂದು ಕೃಷಿಯನ್ನು ನಾವು ಈ ಕೃಷಿಗೆ ಬೇಕಾದಂಥ ಮುಖ್ಯವಾಗಿ ನೀರ ಮತ್ತು ಮಾರ್ಕೆಟ ಇವೆರಡು ಮಾಡುವಂಥ ವಿಷಯ ಆವತ್ತು ಶಿವಾಜಿ ಕಾಲಕ್ಕೂ ಇತ್ತು. ಇದನ್ನು ಮಾಡಿದ್ರು ಅವರು. ನೀರಾವರಿ ವ್ಯವಸ್ಥೆನ ಸಾಧ್ಯಷ್ಟು ಮಾಡಿದ್ರು ಎಲ್ಲ ಕಡೆ. ಜೊತೆಗೆ ಮತ್ತು ಇನ್ನೊಂದು ನಿಸರ್ಗಗಳು ಅವತ್ತು ಸಾಕಷ್ಟು ಉಳಿದಿತ್ತು, ಶ್ರೀಮಂತವಾಗಿತ್ತು. ಹೀಗಾಗಿ ಕಾಲಕ್ಕೆ ಮಳೆ ಗಿಳಿ ಆಗುವಂಥವಿದ್ದು, ಹೀಗಾಗಿ ಸಹಜವಾಗಿ ಬೆಳೆಯೋದ್ರಿಂದಾಗಿ ಅವ್ರಿಗೆ ಮಾರ್ಕೆಟ್ ಕೊಟ್ಟಿದ್ದರಿಂದಾಗಿ ಸಹಜವಾಗಿ ಇವತ್ತು ಮಹಾರಾಷ್ಟ್ರ ಅನ್ನೋದು ಮಹಾನ್ ರಾಷ್ಟ್ರ ಆಗಿಬಿಟ್ಟು. ಕರ್ನಾಟಕದಲ್ಲೂ ಸಹಿತ ಅವ್ರು ಕರ್ನಾಟಕನೋಗಿಂತಲೂ ಆವತ್ತಿನ ಪರಿಸ್ಥಿತಿ ಚೆನ್ನಾಗೇನೂ ಇತ್ತು. ಯಾಕಂದರೆ ಅಗ್ರಿಕಲ್ಚರ್ಗೆ ಅಷ್ಟ ಪ್ರಿಫರೆನ್ಸ್ ಕೊಟ್ಟಿದ್ದರು ಮತ್ತು ಅದು ಮಾರ್ಕೆಟು ಅವ್ರು ಮಾಡ್ತಾಯಿದ್ರು ಅನ್ನುವಂಥದ್ದು. ಯಾಕಂದರೆ ಗುಡಿ ಕೈಗಾರಿಕೆ, ಸಣ್ಣ ಕೈಗಾರಿಕೆಗಳು ಮತ್ತು ಇವತ್ತಿನ ಆಧುನಿಕತೆಯ ಪ್ರಭಾವ ಅಲ್ಲಿ ಇಲ್ಲದಕ್ಕಾಗಿ ಸಹಜವಾಗಿನ ಒಂದು ಶ್ರೀಮಂತ ಬದುಕಲ್ಲಿ ರೆಡಿ ಆಗುವಂಥದ್ದು ಇದ್ದು. ಹಾಗಂತೇಳಿ ಅಲ್ಲಿ ಬರ ಇರಲಿಲ್ಲ ಮತ್ತೇನು ಇರಲಿಲ್ಲ ಅಂತಲ್ಲ, ಅವತ್ತೂ ಇದ್ದು ಬರ ಇದ್ದು, ಜೊತೆ ಪ್ರವಾಹದ ದಾಳಿಗಳಿದ್ದು, ಎಲ್ಲನೂ ಅವತ್ತೂ ಇದ್ದು. ಇದ್ದರೂ ಸಹಿತ ಶ್ರೀಮಂತವಾಗಿದ್ದು. ಆದರೆ ನಾವು ಬ್ರಿಟಿಷರಿಗಾಗಲಿ ಇನ್ನುಳಿದ ಬೇರೆ ದಾಳಿಕೋರರಿಗಾಗಲಿ ಸೋತಿದ್ದು ಯಾಕಂದ್ರೆ ನಮ್ಮಲ್ಲಿ ಜಾತಿ ವ್ಯವಸ್ಥೆಯಿಂದ. ಯಾಕಂದರೆ ಬಹುಸಂಖ್ಯಾತ ಜನರಿಗೆ ನಾವು ವಿದ್ಯೆಯನ್ನು ಕೊಡೋದನ್ನು ಬಂದ್ ಮಾಡಿಬಿಟ್ಟಿವಿ. ಜಾತಿ ನೆಲೆಗಟ್ಟಿನಲ್ಲೇ, ಧರ್ಮದ ನೆಲೆಗಟ್ಟಿನಲ್ಲೇ. ಇಲ್ಲಿ ಜಾತಿ ಅಂದರೆ ಏನು, ಧರ್ಮ ಅಂದರೆ ಏನು ಅನ್ನೋದು ಭಾಳ ಕನ್ಫ್ಯೂಷನ್ ನಮ್ಮಲ್ಲಿ ಅದ ರೀ. ಹೀಗಾಗಿ ಧರ್ಮದ ನೆಲೆಗಟ್ಟಿನಲ್ಲಿ ನಾವು ಜಾತಿ ಬೆಳೆಸ್ಕೊಂಡಿವೋ, ಜಾತಿ ನೆಲೆಗಟ್ಟಿನಲ್ಲಿ ಧರ್ಮವನ್ನು ಬೆಳೆಸ್ಕೊಂಡಿವೋ, ಅವು ಎರಡೂ ಕೊಡ್ಕೊಂಡು ವಿಶೇಷವಾಗಿ ಜಾತಿ ಅಂತ ನಮ್ಮ ದೇಶದಲ್ಲಿ ಅಸಮಾನತೆಯನ್ನು ನಿರ್ಮಾಣ ಮಾಡೋದ್ರಲ್ಲಿ ದೊಡ್ಡ ಮಹತ್ವದ ಪಾತ್ರ ವಹಿಸ್ತು. ಭಾಳಷ್ಟು ಜನರ ಶಿಕ್ಷಣ ಕೊಡಿಸೋದನ್ನು ದೂರ ಮಾಡಿತಂದು. ಶಿಕ್ಷಣ ದೂರ ಆಗಿದ್ದರಿಂದಾಗಿ ಇವತ್ತು ನಮ್ಮ ಬಸವಣ್ಣವರು ಎಲ್ಲೋ ಮರೆಯಾಗಿ ಹೋಗಿಬಿಟ್ರು, ಶಿವಾಜಿ ಅವರು ಎಲ್ಲೋ ಮರೆಯಾಗಿ ಹೋಗಿಬಿಟ್ರು. ಹೀಗಾಗಿ ನಾವು ಕರೀಲಾರದ್ರಿಂದಾಗಿ ನಾವು ಮತ್ತೆ ಬ್ರಿಟಿಷರ ಒಂದು ಬಲಿಯಲ್ಲಿ ಅಥವಾ ವಿದೇಶಿ ಆಡಳಿತಗಾರರ ಬಲಿ ನಾವು ಬಿದ್ದ ಅವ್ರು ಹೇಳಿದಂಗೆ ಕೇಳ್ಕೊಂಡು ಹೋಗುವಂಥ ಗುಲಾಮರಾಗುವಂಥ ಪ್ರಸಂಗ ಬಂತು. ಮತ್ತು ನಾವು ಗುಲಾಮರಾಗಿಯೂ ಬಿಟ್ಟಿವಿ. ಕಡಿಮೆ ಅಂದರು 1700ರಿಂದ ಶುರು ಆಗುವಂಥ ಬ್ರಿಟಿಷರ ಆಡಳಿತ ನಿಧಾನ